ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆಯ ಕುರಿತು ಸಂಬಂಧಪಟ್ಟಂತೆ ಒಂದಷ್ಟು ಲೇಟೆಸ್ಟ್ ಮಾಹಿತಿ ಇದೆ. ಶಕ್ತಿ ಯೋಜನೆ ಇನ್ನು ಮುಂದೆ ಅಂದರೆ ಡಿಸೆಂಬರ್ 31ರ ನಂತರ ಬಂದ್ ಆಗಲಿದೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ಯಾಕೆ, ಏನು ಕಾರಣ, ಯಾಕೆ ಹೀಗಾಗ್ತಾ ಇದೆ, ಸರ್ಕಾರ ಏನು ಹೇಳ್ತಾ ಇದೆ ಅನ್ನೋ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ವಿಷಯ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಇವಾಗ ಬಂದಿದೆ. ಏನು ಅಂದರೆ ಡಿಸೆಂಬರ್ 31ರ ನಂತರ ಏನು ಒಂದು KSRTC ಹಾಗೂ BMTC ಬಸ್ಗಳು ಓಡಾಡೋದಿಲ್ಲ, ಶಕ್ತಿ ಯೋಜನೆ ನಿಂತೋಗುತ್ತೆ, ಬಂದಾಗುತ್ತೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾಯಿದೆ. ಇದಕ್ಕೆ ಕಾರಣ ಏನು ಅಂದರೆ ಸಾರಿಗೆ ಇಲಾಖೆಯಲ್ಲಿರುವಂತಹ ನೌಕರರು ಇವಾಗ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಬೇಡಿಕೆಗಳನ್ನು ನಾವು ಈಡೇರಿಸ್ತಾ ಇದ್ದರೆ ಅವರು ಡಿಸೆಂಬರ್ 31ರ ನಂತರ ನಾವು ಯಾವುದೇ ಕೆಲಸ ಮಾಡಲ್ಲ, ಯಾವ ಬಸ್ಸನ್ನು ನಾವು ಓಡಿಸೋದಿಲ್ಲ, ಮುಷ್ಕರ ಮಾಡ್ತೀವಿ ಅನ್ನೋ ಒಂದು ಸಂದೇಶನ, ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಅವರ ಒಂದಷ್ಟು ಬೇಡಿಕೆಗಳಿದೆ. ಏನು ಅಂದರೆ ಅವರ ಒಂದು ಸ್ಯಾಲ್ರಿನ 25% ಅಷ್ಟು ಜಾಸ್ತಿ ಮಾಡಬೇಕಂತೆ. ಹಾಗೆ ಅರಿಯರ್ಸ್ ಏನು ಬಾಕಿ ಇದ್ದಂಥ ಅರಿಯರ್ಸ್ನ ಕೊಡಬೇಕಂತೆ, ಮತ್ತು ಗ್ರ್ಯಾಚ್ಯುಟಿಯನ್ನು ರಿಲೀಸ್ ಮಾಡಬೇಕು ಅಂತೆ. ಹಾಗೂ ಏನು ಇದ್ದಂಥ ಬಾಕಿ ಇದ್ದಂಥ PF ಹಣವನ್ನು ರಿಲೀಸ್ ಮಾಡಬೇಕು. ಹಾಗೆ ಶಕ್ತಿ ಯೋಜನೆಯಿಂದ ಸಾವಿರಾರು ಕೋಟಿ ಈಗ ಸಾರಿಗೆ ಇಲಾಖೆಗೆ ಬಿಡುಗಡೆ ಮಾಡಬೇಕಂತೆ. ಬಿಡುಗಡೆ ಮಾಡಿಲ್ಲ ಅಂದರೆ ಈ ರೀತಿಯ ನಾವು ಮುಷ್ಕರಗಳನ್ನು ಮಾಡ್ತೀವಿ. ಅವರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ಇವಾಗ ನೌಕರರು ಅಂದರೆ ಏನು ಸಾರಿಗೆ ಇಲಾಖೆ ನೌಕರರು ಮುಷ್ಕರ ಮಾಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಬಸ್ಗಳನ್ನು ಹತ್ತೋದಿಲ್ಲ, ನಾವು ಡ್ರೈವ್ ಮಾಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆನ ಇವಾಗ ಕೊಡ್ತಾ ಇದ್ದಾರೆ. ಡಿಸೆಂಬರ್ 31ರ ಒಳಗೆ ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಪೂರೈಸಿದರೆ ಅವರು ಮುಷ್ಕರವನ್ನು ಹಿಂದೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ಒಂದು ಮಾಹಿತಿಯನ್ನು ಇನ್ನೂ ನೀಡಿಲ್ಲ. ಹಾಗಾಗಿ ನಿಮಗೆ ಇದು ವಿಷಯ ಗೊತ್ತಿರಬೇಕು. ಈ ಸರ್ಕಾರ ಏನಾದರೂ ಅವರ ಬೇಡಿಕೆಗಳನ್ನು ಪೂರೈಸಿಲ್ಲ ಅಂದರೆ ಡಿಸೆಂಬರ್ 31ರ ನಂತರ ನಿಮಗೆ ಯಾವುದೇ ಒಂದು KSRTC ಆಗಿರ್ಬೋದು, ಇಲ್ಲ BMTC ಬಸ್ಗಳು ನಿಮಗೆ ಸಿಗೋದಿಲ್ಲ. ನೀವು ದುಡ್ಡು ಕೊಟ್ಟರೂ ಸಹ ನಿಮಗೆ BMTC ಹಾಗೂ KSRTC ಬಸ್ಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಇನ್ನು ಡಿಸೆಂಬರ್ 31ರ ಒಳಗೆ ಸರ್ಕಾರ ಏನು ಮಾಡುತ್ತೆ, ಏನು ಒಂದು ಆದೇಶನ ಹೊರಡಿಸುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಅವರೇನಾದರೂ ಈ ಒಂದು ಎಲ್ಲ ಬೇಡಿಕೆಗಳನ್ನು ಪೂರೈಸಿದ್ರೆ ಈ ಒಂದು ಮುಷ್ಕರವನ್ನು ಹಿಂತೆಗೆದುಕೊಳ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಅದರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಬಂದಿದ ತಕ್ಷಣ ನಾನು ಅದೇ ಮಾಹಿತಿನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿ. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಾಗೂ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೆ ನಾನು ಸ್ವಲ್ಪ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.